ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇದು ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ನಿಮಗೆ ನೋಟಿಫಿಕೇಷನ್ಸ್ ಮಿಸ್ ಆಗಲ್ಲ. ಹಾಗೆ ಒಂದು ಮಾತು, ಕನ್ನಡದವ್ರು ಬೆಳಿಬೇಕು ರೀ, ಏನಂತೀರಾ? ಕೀಪ್ ಸಪೋರ್ಟಿಂಗ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವ್ಲಾಗ್ ಆಫ್ ಮೈ ಲೈಫ್ ಇನ್ ಮಲೇಷ್ಯಾ. ನಿಮಗೆ ತಮ್ಲೈನೇ ಹೇಳ್ತಾ ಇದೆ ಇವತ್ತಿನ ಕಂಟೆಂಟ್ ಏನು ಅಂತ. ಹೌದು, ನಾವು ಮಲೇಷ್ಯಾದಲ್ಲಿ ಎಲ್ಲ ಕನ್ನಡಿಗರು ಸೇರಿ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀನಿ ಈ ವರ್ಷ ಗಣೇಶ ಹಬ್ಬ ಅಂತ. ನಂದು ನನ್ನ ಹಸ್ಬೆಂಡ್ದು ಇವತ್ತು ಮದುವೆ ಆಗಿ ಫಸ್ಟ್ ಹಬ್ಬ ಬಂದು ವರಮಹಾಲಕ್ಷ್ಮಿ ಹಬ್ಬ. ಇದು ಎರಡನೇ ಹಬ್ಬ, ಬಟ್ ಮೊದಲನೇ ವರ್ಷದ ಹಬ್ಬ ನಮಗೆ ಮದುವೆ ಆಗಿದ್ಮೇಲೆ. ಅಂದರೆ ಇತ್ತು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. ನಾವು ಇಂಡಿಯಾಲಿ ಇಲ್ಲದೆ ಇರೋ ಕಾರಣ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಇಲ್ಲಿ ಎಲ್ಲ ಕನ್ನಡಿಗರು ಇದ್ದಾರೆ ಅಂತ ಗೊತ್ತಾಗಿ ಖುಷಿ ಆಯಿತು. ವಿಡಿಯೋ ನೋಡೋಕ್ಕೂ ಮುಂಚೆ ಒಂದು ಮಾತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆಲ್ಲ ನೋಟಿಫಿಕೇಷನ್ಸು ಬರ್ತಾ ಇರುತ್ತೆ. ನಾನು ಮುಂದೆ ವಿಡಿಯೋಸ್ ಬೇರೆ ಅಪ್ಲೋಡ್ ಮಾಡೋಕ್ಕೂ ನನಗೆ ಎನ್ಕರೇಜ್ಮೆಂಟ್ ಇದ್ದಾಗತ್ತೆ. ಎಲ್ಲ ಥರ ವಿಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮುಂಬರೋ ದಿನದಲ್ಲಿ ನಾನು ಎಲ್ಲ ಥರ ವಿಡಿಯೋಸ್ನು ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಅವರು ನಮಗೆ ಲೊಕೇಶನ್ ಕಳಿಸಿದ್ರು. ಸೊ ನಾವು ಈಗ ಅವರಿರೋ ಜಾಗಕ್ಕೆ ಬಂದಿದ್ದೀವಿ. ಆದರೆ ಇದು ನೋಡಿದ್ರೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ತುಂಬ ಕನ್ಫ್ಯೂಸಿಂಗ್ ಆಗಿದೆ, ಯಾವ ಕಡೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಇನ್ನೂ ಒಂದು ಫ್ಯಾಮಿಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಮೋಸ್ಟ್ಲಿ ನಾವು ಹೋಗೋ ಕಡೆನೇ ಬರ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಅವ್ರು ಬೇರೆ ದಾರಿಯಲ್ಲಿ ಹೋದರು. ಅದರ ಸೆಕ್ಯೂರಿಟಿ ನಮಗೆ ಇನ್ನೊಂದು ಡೈರೆಕ್ಷನಲ್ಲಿ ದಾರಿ ತೋರಿಸಿದ್ರು. ಇಷ್ಟು ದೊಡ್ಡ ಅಪಾರ್ಟ್ಮೆಂಟು, ಎಲ್ಲಿ ನೋಡಿದ್ರು ಕನ್ಫ್ಯೂಷನ್ ಆಗ್ತಾ ಇದೆ. ಇವರು ಸೆಕ್ಯೂರಿಟಿ ಯಾರೋ ಬಂದುಬಿಟ್ಟು ನಾವು ಅಲ್ಲಿಗೆ ಹೋಗ್ಬೇಕಂತ ಅವ್ರಿಗೆ ಗೊತ್ತಾಯ್ತು ಅನಿಸುತ್ತೆ. ಸೊ ಅವರೇ ಬಂದುಬಿಟ್ಟು ನಾನು ದಾರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಅಪಾರ್ಟ್ಮೆಂಟ್. ಫೈನಲಿ ಬಂದ್ವಿ. ಇಲ್ಲಿ ಇವ್ರಿಗೆ ನಮ್ಮ ಪಾಸ್ಪೋರ್ಟ್ ಡೀಟೇಲ್ಸು ಎಲ್ಲ ಕೊಡಬೇಕು, ರಿಜಿಸ್ಟರ್ ಮಾಡಿಸ್ಬೇಕು ಫಸ್ಟು ಒಳಗೆ ಹೋಗೋಕ್ಕೂ ಮುಂಚೆ. We should never let go, so tell me who you love, baby. Take a moment to unwind, fix yourself and realize. ಆಗಲೇ ಒಂದು ಫ್ಯಾಮಿಲಿ ಮಿಸ್ ಆಯಿತು ಅಂದೆ ಅಲ್ಲ, ಅವರು ಇಲ್ಲಿ ಬಂದರು ಕರೆಕ್ಟಾಗಿ ಇದೇ ಜಾಗಕ್ಕೆ. ಸೊ ಅವರು ನಾವು ಹೋಗೋ ಜಾಗಕ್ಕೆ ಬರ್ತಾ ಇರೋದು. ಸೊ ಅವ್ರ ಮನೆಗೆ ಬಂದ್ವಿ. ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ಎಲ್ಲ ನಮಗೆ ಹೊಸಬ್ರೆ, ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು. ಅಲ್ಲಿ ನಿಂತಿದ್ದಾರಲ್ಲ, ವೆಲ್ಕಮ್ ಮಾಡ್ತಿದ್ದಾರಲ್ಲ, ಅವರೇ ಈ ಫ್ಲ್ಯಾಟ್ ಓನರು. ಸೊ ಇವರೇ ಎಲ್ಲ ಆರ್ಗನೈಸ್ ಮಾಡಿರೋದು. ಅವರು 10 ವರ್ಷದಿಂದ ಮಲೇಷ್ಯಾದಲ್ಲೇ ಇದ್ದಾರೆ. ಸೊ ಇವರು ಅಷ್ಟೇ. ಇಲ್ಲಿ ಎಲ್ಲರೂ ಆಲ್ರೆಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ. ನಮಗೆ ಎಲ್ಲ ಹೊಸಬ್ರೆ, ಬಟ್ ಎಲ್ಲೋ ಕೆಲವರು ಗೊತ್ತು ಅಷ್ಟೇ. ಸೊ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು. ಗಣಪತಿನ ಎಷ್ಟು ಚೆಂದ ಕೂರಿಸಿದ್ದಾರೆ ನೋಡಿ. ಪ್ರತಿಯೊಂದು ವೆಲ್ ಆರ್ಗನೈಸ್ಡ್ ಆಗಿ ಅರೇಂಜ್ ಮಾಡಿದ್ರು. ನೋಡೋಕ್ಕೆ ಖುಷಿ ಆಯಿತು. ನಾನು ಊರಲ್ಲೂ ಈ ಥರ ಆಚರಿಸಿಲ್ಲ ಬಿಡಿ. ಚಿಕ್ಕ ವಯಸ್ಸಲ್ಲಿ ಎಲ್ಲೋ ನಾನು ಏರಿಯಾದಲ್ಲಿ ಗಣಪತಿ ಇಡ್ತಿದ್ರಲ್ಲ ಆವಾಗ ಆಚರಿಸಿದ ನೆನಪು. ಬಟ್ ಈ ಥರ ದೊಡ್ಡದಾಗಿ ಹಬ್ಬ ಮಾಡಿದ್ದು ಗಣೇಶ ಹಬ್ಬ ನಾನು ಇದೇ ಫಸ್ಟ್ ಟೈಮ್, ಅದು ಮಲೇಷ್ಯಾದಲ್ಲಿ, ಅದು ಎಲ್ಲ ಕನ್ನಡಿಗರ ಜೊತೆ ಸೇರಿ. ಖುಷಿ ಆಯಿತು. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಈಗ ನಾವು ಮನೆಗೆ ಬಂದಿರೋ ಗ್ರೂಪ್ ಬಂದು ಆಲ್ಮೋಸ್ಟ್ ಎಲ್ಲ ನಾರ್ತ್ ಕರ್ನಾಟಕ ಸೈಡ್ ಅವರು, ಧಾರವಾಡ, ಗುಲ್ಬರ್ಗ, ರಾಯಚೂರು ಆ ಕಡೆಯವರು. ಸೊ ನಮ್ಮ ಬೆಂಗಳೂರವ್ರು ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ಅವ್ರದ್ದೇ ಸಪ್ರೇಟ್ ಗ್ರೂಪ್ ಇದೆ. ಬಟ್ ಇಲ್ಲಿ ಎಲ್ಲ ನಾರ್ತ್ ಕರ್ನಾಟಕ ಪೀಪಲ್ ಜಾಸ್ತಿ ಇದ್ದಾರೆ. ಪೂಜೆನೂ ಕರೆಕ್ಟ್ ಟೈಮಿಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಮಾಡೋದಕ್ಕೆ. ಇನ್ನೂ ಸ್ವಲ್ಪ ಜನ ಬರೋಕ್ಕಿದೆ, ಇಷ್ಟೊಂದು ಜನ. ಸೊ ಇವರು ಪೂಜೆನ ಈಗ ಮಾಡಬೇಕಂತ ರೆಡಿ ಮಾಡ್ತಾ ಇದ್ದಾರೆ. ಗಣಪತಿ ಬಪ್ಪ ಮೋರಿಯಾ, ಮನಸ್ಸು ನಮ್ಮ ಏರಿಯಾ.
ನೋಡೋ ನೋಡೋ ಲೋಕ ಎನ್ನುತ್ತಾ ಕೊಟ್ಟೆ ಜೋಡಿ ಕಣ್ಣ ನೀಡೋ ನೀಡೋ ದಾನ ಎನ್ನುತ್ತಾ ಕೊಟ್ಟೆ ಮಾಡಿ ಪಾಸ್ ಮಾಡ್ತೀನಿ ನೆಕ್ಸ್ಟ್ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ಮಹಾನಂದವಾಯ್ತು ಓ ಮಹಾದೇವ ದೇವ ಮುಡುಪನು ಸ್ವೀಕರಿಸಿ ನಮ್ಮ ಬೇಡಿಕೆ ಜೋಡಿ ಕೈನ ಅರೆ ಕೇಳೋ ಕೇಳೋ ನೀತಿ ಎನ್ನುತ್ತಾ ಕೊಟ್ಟೆ ಜೋಡಿ ಕಿವಿನ ಒಂದೇ ಬಾಯಿ ಮಿತಿ ಮಾತಿಗೆ ಗಣಪತಿ ಪಪ್ಪ ಮರಿಯ ಮನಸೋಟಪ್ಪ ಏರಿಯ ಗಣೇಶನ ಪ್ರಸಾದ ಇಟ್ಟಿದ್ದಾರೆ ಇಲ್ಲಿ. ಈಗ ಎಲ್ಲರೂ ಊಟಕ್ಕೆ ಹೋಗಬೇಕು. ಊಟಕ್ಕೆ ಸಪ್ರೇಟಾಗಿ ಬೇರೆ ಪ್ಲೇಸಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದು ತುಂಬ ಹೋಗೋ ಜಾಗ ಕನ್ಫ್ಯೂಸಿಂಗ್ ಆಗೇ ಇದೆ. ಇವ್ರು ಮುಂದೆ ಹೋಗ್ತಿದಾರಲ್ಲ, ಇವರು ನನ್ನ ಹಸ್ಬೆಂಡ್ ಕಿರಣ್ ಅಂತ. ಇವ್ರ ಮೂಲಕನೇ ನಮಗೆ ಈ ಕನ್ನಡಿಗರ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ನೋಡಿ ಎಷ್ಟು ಚಂದ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿರೋದು ಇದೇ ಪ್ಲೇಸಲ್ಲಿ. ಈ ಜಾಗ ಇವೆಂಟ್ಸ್ ಮಾಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ. ಇದು ಇವ್ರ ಅಪಾರ್ಟ್ಮೆಂಟಲ್ಲೇ ಇರುವಂಥ ಜಾಗ ಇದು. ವೆರಿ ಬಿಗ್ ಆ್ಯಂಡ್ ವೆರಿ ನೈಸ್. Find the one, you should never give her up. I think it's the way life changes when in love, yeah. I surround my soul with the
positivity. That's why I don't worry about the things that I don't see, yeah. These days I don't worry about much. I think we should have some more fun. I still dream about the days when we were young. ಇಲ್ಲಿ ಎಲ್ಲರದು ಫೋಟೋ ಸೆಷನ್ ನಡೀತಾ ಇದೆ. ಇಲ್ಲಿ ಆಡಿಯೋ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಆರ್ಗನೈಸ್ ಮಾಡಿದಾರಲ್ಲ ಅವರು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಏನಕ್ಕೆಂದರೆ ಇಲ್ಲಿ ಸ್ವಲ್ಪ ಹೊಸಬ್ರು ಜಾಯಿನ್ ಆಗಿದ್ದಾರೆ ಈ ಗ್ರೂಪಿಗೆ, ಹಾಗೆ ಎಲ್ಲರಿಗೂ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಕೆ ಹೇಳಿದ್ದಾರೆ. ಸೊ ಎಲ್ಲರೂ ಕೊಡ್ತಾರೆ ಸೆಲ್ಫ್ ಇಂಟ್ರೊಡಕ್ಷನ್. ಅದಕ್ಕೂ ಮುಂಚೆ ಒಂದು ಗಣೇಶ ಹಬ್ಬ ಏನಕ್ಕೆ ಮಾಡ್ತಾರಂತ ಒಂದು ಸ್ಪೀಚ್ ಮಾಡ್ತಾರೆ. ಅದಾದಮೇಲೆ ಗೇಮ್ಸ್, ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಮತ್ತು ಲಂಚ್ ಎಲ್ಲ ಇದಾದಮೇಲಿದೆ. ಎಲ್ಲರೂ ಇಂಟ್ರೊಡಕ್ಷನ್ ಕೊಟ್ಟಾಯಿತು, ನಾವು ಕೊಟ್ವಿ, ಆದರೆ ವಿಡಿಯೋ ಇಲ್ಲ. ಸೊ ಎಲ್ಲರೂ ಇಂಟ್ರೊಡಕ್ಷನ್ ಕೇಳೋದ್ರಲ್ಲಿ ಬ್ಯುಸಿಯಾಗಿದ್ದರು, ಯಾರೂ ವಿಡಿಯೋ ಯಾರ್ದು ಮಾಡ್ಕೊಂಡಿಲ್ಲ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಊಟ ಅಂತೂ ಎಷ್ಟು ಚೆಂದ ಅರೇಂಜ್ ಮಾಡಿದರು ಅಂದರೆ ಪ್ರತಿಯೊಂದು ಪ್ರಾಪರ್ ಇಂಡಿಯನ್ ಫುಡ್ಡು. Thank you. Very good. ಅಂತ ಹೇಳ್ತಾ ಒಂದು ಮಾತು, ಕನ್ನಡದವ್ರು ಬೆಳಿಬೇಕು ರೀ, ಏನಂತೀರಾ? ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.